ಎಲ್ರಿಗೂ ನಮಸ್ಕಾರ. ನಾನು ಹೇಮಂತ್. ಇವತ್ತು ಪ್ರೀತಿ ಬಗ್ಗೆ ಮೈ ಓನ್ ಒಪಿನಿಯನ್ ಅಬೌಟ್ ಲವ್ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಎಲ್ಲರೂ ಹೆಂಗೆ ಗೊತ್ತಾ, ಹುಟ್ಟಾಗಿಂದ 20 ವರ್ಷ ಪೇರೆಂಟ್ಸ್ ನಮ್ಮನ್ನ ಬೆಳೆಸ್ತಾರೆ. ಇರಲಿ, ಓಕೆ, ಇಲ್ಲ ಅಂತ ನಾನು ಒಪ್ಕೋತೀನಿ. ಪೇರೆಂಟ್ಸ್ ಬೆಳೆಸಿದ್ದಾರೆ, ನಮ್ಮನ್ನ ಹೊತ್ತು ಬೆಳೆಸಿ ಸಾಕಿ ಇರ್ತಾರೆ. ಬಟ್ ಆದರೆ ಕೆಲವರು ಇರ್ತಾರೆ ಫ್ರೆಂಡ್ಸ್, ಯಾವ ಥರ ಅಂದರೆ ನಿನ್ನೆ ಮೊನ್ನೆ ಬಂದವ್ರಿಗೋಸ್ಕರ ತಂದೆ ತಾಯಿನ ಕಡೆಗಣಿಸ್ಬಿಡ್ತಾರೆ ಫ್ರೆಂಡ್ಸ್. ಕೆಲವರು ತಾನು ಪ್ರೀತಿಸಿದ ಹುಡುಗಿನೇ ಮುಖ್ಯ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಬಂದವ್ರೆ ಫ್ರೆಂಡ್ಸ್. ಆಮೇಲೆ ಹುಡುಗಿಗೋಸ್ಕರ 5,000-10,000 ರೂಪಾಯಿ ದುಡ್ಡು ಬೇರೆ ಖರ್ಚು ಮಾಡ್ತಾರೆ ಫ್ರೆಂಡ್ಸ್. ಕೆಲವರು ಇದ್ದಾರೆ. ಅದಲ್ಲದೆ ಸುಳ್ಳು ಹೇಳ್ಕೊಂಡು ಪ್ರೀತಿಸ್ತಾರೆ ಫ್ರೆಂಡ್ಸ್. ತನ್ನ ಫ್ರೆಂಡ್ ತಾನು ಪ್ರೀತಿಸ್ತಿರೋ ಹುಡುಗಿ ಇನ್ನೊಬ್ಬನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನೋದು ಗೊತ್ತಿದ್ದು ಕೂಡ ಅವರು ಅವ್ರನ್ನ ಪ್ರೀತಿಸೋಕ್ಕೆ ನೋಡ್ತಾರೆ ಫ್ರೆಂಡ್ಸ್. ಇದು ನಂಬಿಕೆ ದ್ರೋಹ ಅಲ್ವಾ ಫ್ರೆಂಡ್ಸ್? ಒಬ್ಬರನ್ನ ನಾವು ತುಂಬ ನಂಬಿರ್ತೀವಿ. ಆ ವ್ಯಕ್ತಿ ಈ ರೀತಿ ಮಾಡಿದಾಗ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತಲ್ವಾ? ನೀವೇ ಹೇಳಿ. ಈಗ ನಾವು ಪ್ರೀತಿಸೋರೋ ಹುಡುಗಿನ ಇನ್ನೊಬ್ಬ ಪ್ರೀತಿಸಿದ್ರೆ ಹೆಂಗಿರಬೇಡ. ಬಟ್ ಅವ್ರು ಮಾಡಿದ್ರೆ ಅದು ತಪ್ಪು, ನಾವು ಮಾಡಿದ್ರೆ ಅದು ಸರಿ ಅಲ್ಲ. ನಾವು ಮಾಡಿದ್ರೆ ತಪ್ಪು, ಅವ್ರು ಮಾಡಿದ್ರೆ ಅದು ಕರೆಕ್ಟು. ಈ ಥರ ಘಟನೆಗಳು ನಡೀತಾನೆ ಇರ್ತಾವಲ್ಲ ಫ್ರೆಂಡ್ಸ್. ಇದು ನಂದು ಸ್ಟೋರಿ ಅಂತ ಅಲ್ಲ, ಹೇಳ್ತಾ ಇದ್ದೀನಿ ನಾನು ರಿಯಲ್ ಲೈಫಲ್ಲಿ ನಡೀತಿರೋದನ್ನು. ಬಟ್ ನಾನು ಆ ಥರ ಮಾಡಿಲ್ಲ ಫ್ರೆಂಡ್ಸ್. ನಾನು ಪೇರೆಂಟ್ಸ್ಗೋಸ್ಕರ ಎಲ್ಲನೂ ತ್ಯಾಗ ಮಾಡ್ತೀನಿ. ಬಟ್ ಕೆಲವ್ರು ಹಂಗಲ್ಲ ಫ್ರೆಂಡ್ಸ್, ಹುಡುಗಿಗೋಸ್ಕರ ದುಡ್ಡು ಖರ್ಚು ಮಾಡ್ತಾರೆ. ಅವಳು ಎಲ್ಲಿ ಕರೆದ್ರು ಹೋಗ್ತಾಳೆ. ಅವಳೆ ಅಮ್ಮಾರ ಗಂಟ ಅಂತಾರಲ್ಲ ಫ್ರೆಂಡ್ಸ್, ಆ ಥರ. ಮದುವೆಗೆ ಮುಂಚೆನೇ ಅವ್ಳು ಹೇಳ್ದಂಗೆಲ್ಲ ಕೇಳ್ತಾರೆ. ಅವ್ಳು 10 ಗಂಟೆ ಎದ್ದೇಳ್ಬೇಕಂದ್ರೆ 10 ಗಂಟೆಗೆ ಎದ್ದೇಳ್ತಾರೆ, 5:15 ಎದ್ದೇಳ್ಬೇಕಂದ್ರೆ 5 ಗಂಟೆಗೆ ಮಲ್ಕೋತಾರೆ ಫ್ರೆಂಡ್ಸ್. ಈ ಥರದವ್ರು ಕೂಡ ಇರ್ತಾರಲ್ವಾ, ಒಳ್ಳೆ ಹುಡುಗಿರು ಕೈಗೊಂಬೆ ಥರ. ಕೆಲವ್ರು ಹುಡುಗಿರು ಇರ್ತಾರೆ ಫ್ರೆಂಡ್ಸ್, ಗಂಡಂದಿರು ಅವ್ರ ಬಾಯ್ ಫ್ರೆಂಡ್ಗಳನ್ನ ಕೈಗೊಂಬೆ ಮಾಡ್ಕೋಬೇಕು ಅಂತ ಇರ್ತಾರೆ. ಅವ್ರು ಹೇಳ್ದಂಗೆ ಕೇಳಿದಾಗ ಅಷ್ಟೇ ನಾವು ಅವ್ರಿಗೆ ಒಳ್ಳೆಯವರು, ಇಲ್ಲಾಂದರೆ ನಾವು ಕೆಟ್ಟವರು. ಈ ಥರ ಕೂಡ ಸಿಚುವೇಶನ್ ಬರ್ತವೆ. ನೀವು ಈ ಥರ ಸಿಚುವೇಶನ್ಗಳನ್ನ ಫೇಸ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ. ಫೇಸ್ ಮಾಡಿರ್ತೀರಾ, ಫೇಸ್ ಮಾಡಲೇಬೇಕಲ್ಲ. ಇಂಥವ್ರು ಇರುವಾಗ ನಮಗೆ ಮುಂದೆ ಬೆಳೆಯೋದು ತುಂಬ ಕಷ್ಟ. ಅವ್ರು ಮಾತ್ರ ಉದ್ಧಾರ ಆಗಬೇಕಂತ ನೋಡ್ತಾರೆ, ನಮ್ಗೆ ಉದ್ಧಾರ ಮಾಡೋಕ್ಕೆ ಯಾರೂ ಬರಲ್ಲ. ಇಲ್ಲಿ ನಮಗೆ ನಾವೇ ಎಲ್ಲ ಫ್ರೆಂಡ್ಸ್. ಇಲ್ಲಿ ಅವ್ರು ನಮಗೆ ಇರ್ತಾರೆ, ಇವ್ರು ನಮಗೋಸ್ಕರ ಇದ್ದಾರೆ, ಇವರು ಒಳ್ಳೆಯವರು, ಯಾರು ಕೆಟ್ಟವರು ಒಂದು ಅರ್ಥ ಆಗಲ್ಲ. ಇಲ್ಲಿ ನಮಗೆ ನಾವೇ ಎಲ್ಲ. ನಮಗೆ ಅಂತ ಶಾಶ್ವತವಾಗಿ ಯಾರೂ ಇಲ್ಲ ನೋಡಿ. ನಾವೇನು ಮಾಡ್ತೀವೋ ಅದೇ ನಮ್ಗೆ ಶಾಶ್ವತ. ನಾವು ಒಳ್ಳೇದು ಮಾಡ್ತೀವೋ ಅದೇ ನಮ್ಗೆ ಶಾಶ್ವತವಾಗಿರುತ್ತೆ, ಕೆಟ್ಟದ್ದು ಮಾಡಿದ್ರೆ ಅದೇ ಶಾಶ್ವತವಾಗಿರುತ್ತೆ. ಮತ್ತು ಪ್ರೀತಿ ಬಗ್ಗೆ ನಮಗಿರೋ ಒಬ್ಬೊಬ್ಬರೇ ಇಲ್ಲ, ಪ್ರೀತಿಸಿ ಇಲ್ಲ ಅಂತಲ್ಲ, ಬಟ್ ಒಬ್ಬರನ್ನೇ ಪ್ರೀತಿಸಿ. ಒಂದು ವೇಳೆ ನಿಜವಾದ ಪ್ರೀತಿ ಆಗುತ್ತೆ, ಅದು ಗೆದ್ದೇ ಗೆಲ್ಲುತ್ತೆ. ನೀವು ಫ್ರೆಂಡ್ಸ್ ಇರ್ತೀರಲ್ಲ, ಕೆಲವ್ರು ಇರ್ತಾರೆ ಫ್ರೆಂಡ್ಸ್ಗಳಿಗೆ. ಇದು ಒಬ್ರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ, ಯಾರಿಗೆ ಅಂತ ನನ್ನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಆ ವ್ಯಕ್ತಿ ಒಂದು ಇದ್ದಾರೆ, ಅವರು ಒಂದು ಫ್ರೆಂಡ್ ಪ್ರೀತಿಸ್ತಿರೋ ಹುಡುಗಿನ ಇವರು ಅದನ್ನ ಹೇಳ್ತಾರಲ್ಲ, ಒಬ್ಬರು ತಿಂದ್ಬಿಟ್ಟಿರೋ ಎಂಜಿಲ್ಲ ಇನ್ನೊಬ್ರು ತಿಂತಾರೆ ಅಂತ. ಆ ಥರ ಫ್ರೆಂಡ್ಸ್. ಒಬ್ಬರು ತಿಂದ್ಬಿಟ್ಟಿರೋ ಎಂಜಲನ್ನ ಇವತ್ತು ತಿನ್ನಕ್ಕೆ ಹೋಗ್ಬಾರ್ದು, ನೀವೇ ಸ್ವಂತವಾಗಿ ಮಾಡ್ಕೊಂಡು ತಿನ್ನಬೇಕು. ಬಿಟ್ಬಿಟ್ಟು ಕೆಲವ್ರು ಇದ್ದಾರೆ, ಒಬ್ಬರು ತಿಂದ್ಬಿಟ್ಟಿರೋದನ್ನ ಇವ್ರು ತಿಂತಾರೆ ಫ್ರೆಂಡ್ಸ್. ಅಂದರೆ ಒಬ್ರು ಯೂಸ್ ಮಾಡಿ ಬಿಸಾಕಿರೋದನ್ನ ಇವ್ರು ಯೂಸ್ ಮಾಡ್ತಾರೆ. ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿ ಬಿಸಾಕಿರ್ತೀರ, ಅದನ್ನು ಇವ್ರು ಯೂಸ್ ಮಾಡ್ಕೊತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಈ ಥರ ಮಾಡಿದ್ರೆ ಯಾರಿಗೆ ತಾನೇ ಲಾಸು? ಇವ್ರಿಗೆ ಅಲ್ವಾ? ಇವರು ಪ್ರಪೋಸ್ ಮಾಡೋದಂತೆ ಒಪ್ಕೊಂಬಿಟ್ಲಂತೆ. ಮೆಚುರಿಟಿ ಇರಲ್ಲ ಫ್ರೆಂಡ್ಸ್. ಕೆಲವ್ರಿಗೆ ಮೆಚುರಿಟಿ ಇರಬೇಕು, ಯೋಚನೆ ಬಿಡೋ ಶಕ್ತಿ ಇರಬೇಕು. ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಳ್ಳೋಕ್ಕೆ ಇದನ್ನು ಮನಸ್ಸು. ಇವನಿಗೂ ಅದೇ ಬೇಕಾಗಿತ್ತು ಅನಿಸುತ್ತೆ ಫ್ರೆಂಡ್ಸ್. ಕೆಲವ್ರಿಗೆ ಇವ್ರಿಗೂ ಅದೇ ಬೇಕಾಗಿತ್ತು ಅನಿಸುತ್ತೆ, ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ ಕೆಲವರು. ಅಲ್ಲ, ಯಾರಾದರೂ ಬಂದು ನೀವು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಳ್ಳೋದಲ್ಲ, ಯೋಚನೆ ಮಾಡಬೇಕು. ಯಾರ್ಯಾದರೂ ಸರಿ ಯೋಚನೆ ಮಾಡಿ ಒಪ್ಕೊಳ್ಳೋಕ್ಕಂದ್ರೆ ಅವರು ಇನ್ನೊಬ್ಬರನ್ನ ಪ್ರೀತಿಸ್ತಿರ್ತಾರೆ. ಅವ್ರ ಲೈಫ್ ಕೂಡ ಸ್ಪಾಯ್ಲ್ ಆಗಿಬಿಡುತ್ತೆ. ಇನ್ನೊಬ್ಬರ ಲೈಫ್ನ ಹಾಳು ಮಾಡೋ ಕ್ರೂರ ಮಟ್ಟಕ್ಕೆ ಒಬ್ರು ಬೆಳೀತಾರೆ ಹುಡುಗರು. ತಾವು ಮಾತ್ರ ಚೆನ್ನಾಗಿರ್ಬೇಕು, ನಾವು ನೆಟ್ಟಿಗಿದ್ರೆ ಸಾಕು, ಇನ್ನವ್ರು ಹೆಂಗಾರ ಹಾಳಾಗೋಗ್ಲಿ ಅಂತ. ಅವ್ರು ಸಹಾಯ ಮಾಡೋದ್ರಲ್ಲಿ, ಅವ್ರು ಮಾತಾಡೋದ್ರಲ್ಲಿ ಎಲ್ಲದರಲ್ಲೂ ಸ್ವಾರ್ಥ ಇರುತ್ತೆ. ನಮ್ಮ ಹತ್ರ ಮತ್ತೆ ವಿಷಯ ತಿಳ್ಕೊತಾರೆ, ಬಟ್ ಅವ್ರೇನು ವಿಷಯ ಹೇಳೋದಲ್ಲ ನಮಗೆ. ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಿರ್ತಾರೆ ಪ್ರೀತಿಸಿದ್ರು ಕೂಡ. ಇಲ್ಲಿ ಗೊತ್ತಾದರೆ ನಮಗೆ ಪ್ರಾಬ್ಲಮ್ಮು ಅಲ್ವಾ? ಆದರೆ ಅವ್ರು ಮಾತ್ರ ನೆಟ್ಟಿಗಿರ್ಬೇಕು. ನಮ್ಮ ಲೈಫ್ ಏನಾದರೂ ಪರವಾಗಿಲ್ಲ. ಇಲ್ಲಿ ಯಾಕೆ ನಾವು ಬೇರೆಯವ್ರ ಮಕ್ಕಳು ಅಲ್ವಾ? ಅದಕ್ಕೆ ಅವ್ರು ಮಾತ್ರ ಒಂಚೂರು ಬೈಯಲ್ಲ. ನಾವು ಬೈತೀವಿ, ಅದಕ್ಕೆ ನಾವೆಲ್ಲ ಕೆಟ್ಟವ್ರ ಥರನೇ ಕಾಣಿಸ್ತೀವಿ ಕೆಲವ್ರಿಗೆ. ಬಟ್ ಅದು ನನಗೆ
ಮ್ಯಾಟ್ರ್ ಅಲ್ಲ. ಯಾಕಂದರೆ ನಾನು ಎಲ್ರಿಗೂ ಒಳ್ಳೇದನ್ನು ಬಯಸ್ತೀನಿ. ಅಂದರೆ ಎಲ್ರಿಗೂ ಒಳ್ಳೇದಾಗಬೇಕು, ಚೆನ್ನಾಗಿರಿ ಎಲ್ಲರೂ. ಪ್ರೀತಿಸಿದ ಮೇಲೆ ಯಾವತ್ತು ಹುಡುಗಿನ ಬಿಟ್ಕೊಳಕ್ಕೆ ಹೋಗ್ಬೇಡಿ. ಇಂಥವ್ರು ಇರ್ತಾರಲ್ಲ ಕಳ್ಳ ಮಕ್ಕಳು, ಇಂಥವ್ರಿಗೆ ಬಂದರೆ ಬುದ್ಧಿ ಕಲಿಸಿ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಪರಿಚಯ ಉತ್ತರ ಮಾಡ್ಕೊಡ್ಬೇಡಿ. ಯಾಕಂದರೆ ಪರಿಚಯ ಮಾಡಿಕೊಟ್ಟೆ ಹಾಳಾಗಿರೋದು ಎಷ್ಟೋ ಪ್ರೀತಿಲಿ ಸ್ವಲ್ಪ ಇರುತ್ತೆ. ತಾನು ಫ್ರೆಂಡ್ ಖುಷಿಗೋಸ್ಕರ ಎಷ್ಟೋ ತ್ಯಾಗ ಮಾಡ್ತಾರೆ. ಬಟ್ ಇಲ್ಲಿ ಕೆಲವ್ರು ಇದ್ದಾರೆ ಫ್ರೆಂಡ್ಸ್, ತಮ್ಮ ಸಂತೋಷನೇ ಮುಖ್ಯ, ತಮ್ಮ ಖುಷಿನೇ ಮುಖ್ಯ ಅಂತಿರ್ತಾರೆ. ಅವ್ರು ಪ್ರಪೋಸ್ ಮಾಡಿದ್ರಂತೆ, ಇವ್ರು ಒಪ್ಕೊಬಿಟ್ರಂತೆ. ದೊಡ್ಡ ಲೆಕ್ಕ ಅಲ್ವಾ? ಈ ಥರ ಮಾಡಬೇಡಿ. ಪ್ರೀತಿಸಿದ್ರೆ ಒಬ್ಬರನ್ನೇ ಪ್ರೀತಿಸಿ, ಮದುವೆ ಆದರೆ ಒಬ್ಬರನ್ನೇ ಮದುವೆ ಆಗಿ. ಸ್ವಾರ್ಥಿ ಆಗಬೇಡಿ, ನಿಸ್ವಾರ್ಥಿಯಾಗಿ ಅಂತ ಹೇಳ್ತಾ ಇವತ್ತಿನ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ ಒತ್ತಿ. ನಾವು ಹಾಕೋ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂದರೆ ಇದು ನಾನು ಯಾರನ್ನೋ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ, ಇರೋದನ್ನ ಮನಸ್ಸಿಗೆ ಬಂದಿದ್ದೆ ಹೇಳಿದ್ದೀನಿ. ಇದರಿಂದ ಬೇಜಾರಿದ್ರೆ ನಾನು ಜವಾಬ್ದಾರಿ ಅಲ್ಲ ಅಷ್ಟೇ. ಅಷ್ಟನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ವಿಷಯ ಏನಂದರೆ ಅಂದ್ಕೊಬಿಡ್ತಾರೆ, ಏನಂದರೆ ಈ ಚಾನಲಲ್ಲಿ ಕೆಲವರು ಅರ್ಧಂಬರ್ಧ ನೋಡ್ತೀರಾ ವೀಡಿಯೋಸ್ಗಳು. ಪೂರ್ತಿ ನೋಡಿ, ಅರ್ಧಂಬರ್ಧ ನೋಡಿಬಿಡಿ. ಅರ್ಧ ನೋಡಿದ್ರೆ ಅರ್ಧಂಬರ್ಧ ಅರ್ಥ ಆಗುತ್ತೆ, ಪೂರ್ತಿ ನೋಡಿದ್ರೆ ಮಾತ್ರ ಪೂರ್ತಿ ಅರ್ಥ ಆಗೋದು. ನನ್ನ ಕನ್ನಡ ವೀಡಿಯೋಸ್ ಹಾಕಿದ ತಕ್ಷಣ ಕೆಲವರು ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತೀರಾ. ಈ ಥರ ಮಾಡಿದ್ರೆ ನನ್ನ ಚಾನಲ್ ಗ್ರೋ ಆಗೋಲ್ಲ ಫ್ರೆಂಡ್ಸ್. ದಯವಿಟ್ಟು ಪ್ಲೀಸ್ ಕೈಂಡ್ಲಿ ರಿಕ್ವೆಸ್ಟೆಡ್, ನಾನು ಸಬ್ಟೈಟಲ್ಸ್ ಆ್ಯಡ್ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಬೆಳೆಸಿ ಫ್ರೆಂಡ್ಸ್. ನಿಮ್ಮ ಹಾರೈಕೆ ನನಗೆ ಆಶೀರ್ವಾದ, ನಿಮ್ಮ ಬೈಗುಳಗಳು ನನಗೆ ಆಶೀರ್ವಾದ ಇದ್ದಂಗೆ. ಹೊಗಳೋದಕ್ಕಿಂತ ನನಗೆ ಬೈಗಳವರೇ ಜಾಸ್ತಿ ಇದ್ದಾರೆ, ನನಗೆ ಗೊತ್ತು. ಯಾಕಂದರೆ ನಾವು ಸ್ವಂತದಲ್ಲಿ ಬೆಳೆದವರು. ಕೆಲವರು ಇರ್ತಾರೆ ಇನ್ನೊಬ್ಬರನ್ನ ಮುಂದೆ ಇಟ್ಕೊಂಡು ಬೆಳೆಯೋಕ್ಕೆ ಟ್ರೈ ಮಾಡ್ತಾರೆ ಫ್ರೆಂಡ್ಸ್. ಅವ್ರು ಹಾಡಿರೋ ಹಾಡುಗಳನ್ನ ಇವ್ರು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ಕೊಂಡು ಬೆಳೆಯೋಕ್ಕೆ ನೋಡ್ತಾರೆ. ನಮ್ಮ ಥರ ನೋಡಿ, ನಮ್ಮ ಥರ ಇರಬೇಕು ಫ್ರೆಂಡ್ಸ್. ಸ್ವಂತವಾಗಿ ನಾವು ಯಾವುದೇ ಬೇರೆಯವ್ರ ವೀಡಿಯೋಸ್ಗಳನ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಕೊಂಡಿಲ್ಲ, ಅಂದಾಗ ಮಾತ್ರ ಅಪ್ಲೋಡ್ ಮಾಡ್ಕೊಡ್ತೀನಿ. ಕೆಲವ್ರು ಹಂಗಲ್ಲ, ಬೇರೆಯವ್ರಿಂದ ಬೆಳೆಯೋಕ್ಕೆ ನೋಡ್ತಾರೆ. ಅವ್ರಿಗೆ ಬೇರೆಯವರು ಮಾಡಿರೋ ಅಡುಗೆ ತಿಂತಾರೆ, ಅವ್ರಿಗೆ ಸ್ವಂತವಾಗಿ ಬೆಳೆಯೋ ಪೇಷನ್ಸ್ ಇಲ್ಲ. ಈ ಥರದವ್ರು